ನೀವ್ ಹೆಂಗ್ ಹೇಳ್ತೀರಿ ಹಂಗ ಹೋಗ್ಬೇಕಾಗ್ಯದ. ಈಗ ಒಳ್ಳೆ ಅನುಭವಿ ಕಲಾವಿದ್ರ ನಮ್ಮ ಜೊತೆಗೂಡಿ ಕೂಡಿಸಿರಿ ನೀವು. ಹೌದ್ ಅವರಿಗೆ ಈಗ ಪ್ರಶ್ನೆ ಅವ್ರು ಒಂದು ಪ್ರಶ್ನೆ ಮಾಡ್ಯಾರ ನಮಗ. ಏನ್ ಮಾಡಿ ಗೌಡ್ರು ಹೇಳ್ತಾರ ಅಂದಂಗ ವಿಷಯ ಅದ್ ಬೇಡ ಅದ. ನೀವ್ ಕೇಳ್ರಿ ವಿಷಯ ಕೇಳೋದದ ಏನಿಪ್ಪ ಯೋಗಿನಾದ ಅಮೋಕ್ಷಿದ್ದ ಹಾವ್ ನೇರವಾಗಿ ಮಾತಾಡೋದು ವಿಷಯ ಬೇಡ. ಬರ್ಲಿ ಕೈಲಾಸ ಬಿಟ್ಟು ಮರ್ತಕ್ಕೆ ಬರುವಂತ ಸಂದರ್ಭದೊಳಗ ನಂದಿನ ಮುಂದೆ ಮಾಡ್ಕೊಂಡು ತಂದಿನ ಹಿಂದ ಮಾಡ್ಕೊಂಡು ಮಾಯಿ ಮಕನಾಪುರಕ್ಕೆ ಗುರುವಿನಿತ್ತಾನ. ಹೌದ್ ಮೂಲ ಪೀಠ ಮುಮ್ಮೆಟ್ಟು ಗುಡ್ಡದ ಮ್ಯಾಲ ಯೋಗಿನಾದ ಅಮೋಕ್ಷಿದ್ದ ಅಂತರ್ಡೇರೆ ಕಂಬಳಿಯನ್ನ ಹೊಡೆದು ಹಗ್ಗ ಕೋಲ ನೀರ್ಲಾರದೆ ತಪಸ್ಸರಿಯನ್ನು ಕಲ್ಲು ಮುಳ್ಳಿನ ಗದ್ದಿಗೆಯನ್ನು ಮಾಡಿ ತಪಸ್ಸರಿಯನ್ನು ಗೈದಾನ. ಗೈದಾರಿಪ್ಪ ಕರೆ ಇದಕ್ಕಿಂತ ಹಿಂದೆ ಹೋಗಿ ಏನು ಪ್ರಶ್ನೆ ಕೇಳೋದತ್ತ ಕೇಳಿದ್ರ ಏನಿಪ್ಪ ಅಮೋಕ್ಷದ ನಂದಿ ಅಂದ್ರೆ ಎತ್ತ ನಂದಿನ ಮುಂದೆ ಮಾಡ್ಕೊಂಡು ಬರುವಂತಹ ಸಂದರ್ಭದಾಗ ಆ ನಂದಿಗೆ ಕೋಡಿಗೆ ಕೊಂಬನ ಸಾಕ್ಯಾರ. ಹೌದ್ ಮೈ ಮ್ಯಾಲ ದೂಲ ಹಾಕ್ಯಾರ. ಹೌದ್ ಕಾಲಾಗ ಬಿರದ ಕಟ್ಟ್ಯಾರ. ಹೌದ್ ಈ ಕೊಂಬನಸಿ ಎಲ್ಲಿದಿಂದ ಬಂದು ಕಾಲಾಗಿ ಬಿರದ ಯಾರು ಕಟ್ಟಿದ್ರು ಬರುವಾಗ ಒಬ್ಬಕ್ಕೆ ಹೆಣ್ಣು ಮಗಳ ಆರ್ತಿ ಬೆಳಗಾಳ. ಆ ಆರ್ತಿ ಬೆಳಗಿದಕ್ಕಿದ ಹೆಸರೇನು? ಆರ್ತಿ ಬೆಳಗಿದಕ್ಕಿದ ಸದ್ಯ ಭೂಮಿ ಮ್ಯಾಲ ಏನು ಕೂಣ್ ಉಳ್ದೈತಿ? ಯಾವಲ್ಲಿ ಕೂಣ್ ಉಳ್ದೈತಿ? ಮುಂದರಿಪ್ಪ ಏನು ಪ್ರಶ್ನೆ ಮಾಡ್ಯಾರ ಅಂತ ಕೇಳಿದ್ರ ಹೌದು ಅಮ್ಮೋಘ ಸಿದ್ಧ ಕೈಲಾಸ ಬಿಟ್ಟು ಮರ್ತ್ಯ ಲೋಕಕ್ಕೆ ಬರುವಂತ ಸಂದರ್ಭದೊಳಗ ಹೌದು ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಬಡವಗ ಭಾಗ್ಯ ಬಂಜಿಗ ತೊಟ್ಲ ಮಳಿ ಕೀಲ ಬೆಳಿ ಕೀಲ ಕಾಮಧೇನು ಕಲ್ಪವೃಕ್ಷ ಮುಂದ ನಂದಿ ಹಿಂದ ತಂದಿ ಹೌದು ತಗೊಂಡು ಬಂದಾನ. ಇಟ್ಟು ತಗೊಂಡು ಮುಮ್ಮೆಟ್ಟು ಗುಡ್ಡದ ಮ್ಯಾಗ ಅಂತರ್ಲೆ ಕಂಬಳಿ ಡೇರೆ ಹೊಡೆದು ವಾಸ ಮಾಡ್ಯಾನಂದ ಬಳಕ ಇದಕ್ಕಿಂತ ಹಿಂದ್ ಹೋಗುನು ಅಂತ ಈ ಮಾಡೋಕಿತ ಪೂರ್ವದಲ್ಲಿ ಏನಪ್ಪಾ ಏನ್ ಕೇಳ್ತಾರಿ? ಈ ಮಾಡೋಕಿತ ಪೂರ್ವದಲ್ಲಿ ಧರಿಗೆ ಬರುಕಿತ ಪೂರ್ವದಲ್ಲಿ ಹೌದು ಅಮ್ಮೋಗ ಸಿದ್ಧಗ ನಂದಿ ತಗೊಂಡು ಬಂದಾನಂದ ಬಳಕ ನಂದಿ ತಂದಾನಂದ್ರ ಆ ನಂದಿಗಿ ಹಾ ಝೂಲ ಯಾರು ಹಾಕಿದ್ರು? ದಾರ ಯಾರು ಕಟ್ಟಿದ್ರು? ಕೊಂಬನ್ ಯಾರು ಹಾಕಿದ್ರು? ಆರ್ತಿ ಯಾವ ಹೆಣ್ಮಗಳು ಮಾಡಿದ್ರು? ಆರತಿ ಯಾರು ಮಾಡಿದ್ರು ಅಂತ ಕೇಳ್ತಾರ. ಏನ್ ಹೇಳ್ಬೇಕತ್ತೀರಿಪ್ಪ ಇದ್ರ ಉತ್ತರ ನಿಮಗ? ನೋಡ್ರಿ, ಯಾಕಂದ್ರೆ ಈಗ ಬಹಳ ಒಳ್ಳೆ ಮಾತ. ಹೌದು ಧರಿಗೆ ಅಂಶದ ಮುತ್ಯ ಬರುಕಿತ್ತ ಪೂರ್ವದಲ್ಲಿ ಆಗ್ಯದ. ಈ ಆ ಮಾಡದವ್ರು ಯಾರು? ಹೌದಪ್ಪ ದೇವಲೋಕದೊಳಗ ಆರತಿ ಮಾಡದವ್ರು ಯಾರು? ಝೂಲಾ ಹೊತ್ತದವ್ರು ಯಾರು? ಕೊಂಬನ್ ಸಾಕದವ್ರು ಯಾರು? ಆರತಿ ಮಾಡದವ್ರು ಯಾರು ಅಂತ ಹಿಂಗ ಕೇಳ್ಯಾರ. ಈಗ ಸದ್ಯ ಚಾಜೆ ಅನ್ನದ ಸದ್ಯ ಯಾನ್ ಖೂನ್ ಅದ ಅಂತ ಹಿಂಗ ಕೇಳ್ಯಾರ್ರಿ. ಹೌದಪ್ಪ ಹೌದು ಹಿಂಗೆ ಕೇಳ್ಯಾರಿಲ್ರಿ? ಹಿಂಗೆ ಹಾ ಏನಂತ ಕೇಳಿದ್ರ ಏನಪ್ಪ ಆ ಕೈಲಾಸ ಗಮನದೊಳಗ ಒಂದು ಕಾರ್ಯಕ್ರಮ ನಡೆದಿತ್ತು. ಹೌದಪ್ಪ ದೇವಸಭಾ ಕೂಡಿತ್ತು. ದೇವಸಭಾ ಇಂದ್ರ ಸಭಾ ತಾರಿ ಅದಕ್ಕ. ಹೌದಪ್ಪ ನಾವು ಪಂಚಾಯತಿ ಆಗದು ಕೂಡ್ತೇವ್ರಿ ಇಲ್ಲಿ. ಈ ಸಭಾ ಬೇರೆ ಈ ಸಭಾ ಬೇರೆ ರೀ. ಇವ್ ಗ್ರಾಮ ಪಂಚಾಯತಿ ಮೀಟಿಂಗ್ ಅತ್ತಾರಿ. ಅದು ಕೈಲಾಸದ ಇಂದ್ರ ಸಭಾ ಅತ್ತಾರಿ. ಅದಕ್ಕೂ ಒಂದು ಮೀಟಿಂಗ್ ಅತ್ತಾರಿ. ಹೌದಪ್ಪ ಅವರು ದೇವ ಅಂತಾರೆಲ್ಲ ಮೀಟಿಂಗ್ ನಡೆದ. ಅಲ್ಲಿ ಒಂದು ಮೀಟಿಂಗ್ ಕಾರ್ಯ ನಡೆದಿತ್ತು. ಆ ಕಾರ್ಯ ನಡೆದ ಸಮಯದೊಳಗ ಪರಮಾತ್ಮ ಮತ್ತು ಪಾರ್ವತಿ ಕೂಡಿ ಏನ್ ಮಾಡಿದ್ರಿಪ್ಪ ಅಲ್ಲಿ? ಪರಮಾತ್ಮ ಏನ್ ಮಾಡಿದಪ್ಪ ಅಂದ್ರೆ ಹುಗ್ಗಿ ಕುದಿಲಾಕ ಇಟ್ಟಿದ್ರಲ್ಲಿ ಪ್ರಸಾದ ಎಲ್ಲಾ ಜನರಿಗೆ ಪ್ರಸಾದ ಇಟ್ಟಾಕ್ರ. ಅವಾಗ ಪಾರ್ವತಿ ಭಕ್ತಿ ಪರೀಕ್ಷಾ ಮಾಡೋ ಸಲುವಾಗಿ ಏನ್ ಹೇಳಿದ್ರು? ಪಾರ್ವತಿ ಏನ್ ಮಾಡಿಳಪ್ಪ ಅಂತ ಕೇಳಿದ್ರೆ ತನ್ನ ಕೈ ಒಳಗೆ ಇರ್ತಕ್ಕಂತ ಒಂದು ಉಂಗುರ ಅದನ್ನ ಹುಗ್ಗಿ ಗಡಿಯಾಗ ಒಗದ ಬಿಟ್ಲು. ಕಡಾಯಾಗ ಹುಗ್ಗಿ ಕಡಾಯಿ ಒಳಗೆ ಒಗದ ಬಿಟ್ಲು. ಯಾರು ತೆಗಿತೀರಿ ಅಂದ್ರು. ದೇವಾನ ದೇವತೆಗಳು ಎಷ್ಟೋ ಮಂದಿ ಕೂಡಿದ್ರ ಖರೆ ಯಾರಿಗೆ ಆಗೋಲ್ದು, ಯಾರಿಗಿ ತೆಗಿಲಾಕ ಬರ್ಲಿಲ್ಲ. ಸುಡು ಹುಗ್ಗಿ ಅದ ಕುದಿಯುವಂತ ಹುಗ್ಗಿ ಬಿದ್ದದ ಉಂಗುರ. ಹುಗ್ಗ್ಯಾಗ ಉಂಗುರ ಒಗದಾಳ ತಾಯಿ ಪಾರ್ವತಿ ದೇವಿ. ಹೌದು ಅವಾಗ ಅದನ್ನು ಯಾರಿಗೂ ತೆಗಿದ ಆಗ್ಲಿಲ್ಲ. ಆ ಸಮಯದೊಳಗಲ್ಲಿ ಏನ್ ಆಯ್ತು ಅಂತ ಕೇಳಿದ್ರ ಏನಪ್ಪ ಯಾರಿದ್ರು? ನಂದೇಶ ಬಂದು ಏನು ಮಾಡಿದ ಅಂತ ಕೇಳಿ ಹುಗ್ಗಿ ಕಡಾಯಿ ಒಳಗ ಕೋಡ್ ಹಾಕಿ ಆ ಉಂಗುರ ತೆಗದಾನ ಬಂಧುಗಳೇ. ಹೌದಪ್ಪ ಹುಗ್ಗಿ ಕಡಾಯಿಗೆ ಕೋಡ್ ಹಾಕಿ ಆ ಹುಗ್ಗಿ ಕಡಾಯಿ ಒಳಗೆ ಕೋಡ್ ಹಾಕಿ ಉಂಗುರ ತೆಗದ. ಅವಾಗ ಆದಿಶಕ್ತಿ ಪರಮಾತ್ಮ. ಹೌದಪ್ಪ ಏನಾಯ್ತು? ಆದಿಶಕ್ತಿ ಮತ್ತು ಪರಮಾತ್ಮ ಕೂಡಿ ಆಶೀರ್ವಾದ ಮಾಡಿದ್ರು. ಏನತ್ತ? ಮರ್ತ್ಯ ಲೋಕದೊಳಗ ಹೌದಾ ಏನೋ ನಿನ್ನ ಮರ್ತ್ಯ ಲೋಕದೊಳಗ ಖೂನ್ ಉಳಿಬೇಕಂತ ಹೇಳಿ ಈಗ ಕಾರೂನಿಗೆ ಹೊಣ್ಣುಗ್ರ ತಾರಿ. ಹೌದಪ್ಪ ಹುಗ್ಗಿ ಕಡಾಯಿ ಅಂತ ತೆಗದ ಹೊಣ್ಣುಂಗ್ರ ಅಂತ ಹೇಳಿ ಬರ್ತದಕ್ಕೆ ಹೆಸರ. ಹೊಣ್ಣುಗ್ಗಿ ಹೊಣ್ಣುಂಗ್ರ ಅಲ್ಲ, ಹೊಣ್ಣುಗ್ರ ಅಲ್ಲ. ಮಾನ್ಯ ಒಂದು ಹೊಣ್ಣುಗ್ರ ಸಂಬಂಧ ಕಟಪಟ್ಟಿ ಆಗಿ ಹೋಗ್ಯದ. ಯಾರು ಕೇಳಿರೋ ಬಿಟ್ರಿ ಗೊತ್ತಿಲ್ಲ. ಹೊಣ್ಣುಗ್ರ ಸಂಬಂಧಿ ಆಗ್ಯದ. ಇಲ್ಲಿ ಏನಾಗ್ಯದ? ಹಂಗಾಗಿಲ್ಲ. ಹೊಣ್ಣುಗ್ಗಿ ಏನಾಯ್ತು ಅಂತ ಕೇಳಿದ್ರೆ ಅವತ್ತು ಹುಗ್ಗಿ ಕಡಾಯಿಂದ ಉಂಗ್ರ ತೆಗದಾರಂತೇಳಿ ಹುಗ್ಗಿ ಹೇಳಿ ಸದ್ಯ ಕಾರೂನಿಗೆ ಮಾಡ್ತಾರ. ನಮ್ಮಲ್ಲಿ ಮಾಡ್ತಾರಿಪ್ಪ. ಕಡೆ ಹಣ್ಣು ಹುಗ್ಗತ್ತಿ ಸದ್ಯ ಮಾಡ್ತಾರ. ಅಲ್ಲಿ ಕೈಲಾಸದೊಳಗ ಯಾರು ಆರತಿ ಮಾಡಿದ್ರು ಅಂತ ಕೇಳಿದ್ರೆ ಆದಿಶಕ್ತಿ. ಹೌದಪ್ಪ ಹೌದು ಆದಿಶಕ್ತಿ ಪಾರ್ವತಿ ಆರತಿ ಮಾಡಿ ಝೂಲಾ ಹಚ್ಚಿ
ಕೈಯಾಗ ಕಾಲಾಗ ದಾರ ಕಟ್ಟಿಕಿರಿಂದ ಅವು ಇದು ಹಾಕ್ಯಾರ ಅದಕ್ಕೆ ಹೊಂಬನ್ಸ ಪಂಬನ್ಸ್ ಹಾಕ್ಯಾರ. ಹೌದಿ ಪಂಬನ್ಸ್ ಹಾಕಿ ಆ ನಂದಿಗೆ ಆಶೀರ್ವಾದ ಮಾಡಿ ಮರ್ತ್ಯ ಲೋಕದಾಗ ಕೂನ ಉಳಿಲಿ ಅಂತ ಹೇಳಿ ಅಂಶದ್ಗ ನಂದಿಗೆ ಆಶೀರ್ವಾದ ಮಾಡಿ ಈ ಮರ್ತ್ಯ ಲೋಕಕ್ಕೆ ಕಳಿಸ್ಯಾರ. ಅದೇ ಖೂನ್ ಈಗ ಅದೇ ಕೂನ ಈ ಸದ್ಯ ಕಾರುಣ್ಣಿ ಮೊದಲಿನಕ್ಕಿಂತ ಹೊಣ್ಣುಗ್ಗಿ ಅಂತ ಹೇಳಿ ಮಾಡ್ತಾರ. ಹಣ್ಣುಗ್ಗಿ ಅಂತ ಹೇಳಿ ನಮ್ಮಲ್ಲಿ ಈ ಸದ್ದು ಮಾಡ್ತಾರ. ಇದ್ರ ಕೂನ ಹಿಂಗ ಅದ. ಹೌದು ಇದು ನಮಗೆ ಹಿಂಗ ತಿಳಿದದ. ಹೌದು ಇದು ಐತ್ರಿ ಬರೋಬ್ಬರಿ ಐತಿ ಅಂದ್ರೆ ಹ್ಞೂ, ಇಲ್ಲ ಅಂದ್ರೆ ಹೇಳ್ಬೇಕು. ಮತ್ತೆ ಇದು ಅಲ್ಲ ಅಂದ್ರೆ ಅದು ಬ್ಯಾರೆ ಯಾನದ್ ಹೇಳ್ರಿ. ಅದೇ ರೀ, ನೀವು ದೈವದವ್ರು ಗಚ್ಚೆ ಕೂತಾರವ್ರು ಅವ್ರು ಹೇಳ್ಯಾರ. ಈಗ ಹಾ ಬಂದ್ರ ಬರ್ತದ ಹೇಳ್ಬೇಕು, ಬರ್ಲಿಕ್ಕ ಬರಲ್ಲ ಹೇಳ್ಬೇಕು, ಏಕ ಮಾರ್ ದೋ ತುಕಡ ಆಗ್ಬೇಕು. ಹೌದು ನಮಗಿಟ್ಟು ಬಂದದ ಇಟ್ಟು ಹೇಳಿದೇವಿ ನಾವು ಕೇಳು ನಾನು. ಹಾ ಠೀಕ್ ಅದ. ಈಗ ನಮಗೊಂದು ಅವ್ರಿಗೆ ಕೇಳ್ಯಾರ ಅಂದ್ರೆ ನೀವು ಅವ್ರಿಗೆ ಕೇಳ್ರಿ ಅದಂತ ಮಾತ ಹೌದು ಹೇಳಕತ್ತಾರ. ನಾವು ಅವ್ರಿಗೊಂದು ಪ್ರಶ್ನೆ ಏನು ಕೇಳುದದ ಲಕ್ಷ ಇಡ್ರಿ. ಏನಪ್ಪಾ? ನಮ್ಮ ಅಮೋಕ್ಷದ ಮುತ್ಯ ಈ ಧರಿಗೆ ಬರುವಂತ ಪೂರ್ವದೊಳಗ ಹೌದು ಹೌದು ಸರ್ವ ಸಾಹಿತ್ಯನೇ ಎತ್ಕೊಂಡು ಬಂದಾನ ಈ ಧರಿಗೆ. ಏನೇನಪ್ಪಾ? ವಡ್ಡಿ ವಾಲಗ ಶಿವಸ್ಥಾನ ಹೌದು ತಗೊಂಡು ಬಂದಾನ. ಈ ಧರಿಗೆ ತಗೊಂಡು ಬಂದ ಬಳಕ ಈ ಮರ್ತ್ಯ ಲೋಕದೊಳಗ ಸದ್ಯ ವಡ್ಡಿ ವಾಲಗ ಶಿವಸ್ಥಾನ ಈಗ ಸದ್ಯ ನಮ್ಮ ಒಳಗೆ ಎಲ್ಲಿ ಬೇಕಾದಲ್ಲಿ ನುಡಿಸ್ತಾರ. ಹೌದಪ್ಪ, ಅವರಲ್ಲಿ ನುಡಿಸ್ತಾರ, ನಮ್ಮಲ್ಲಿ ನುಡಿಸ್ತಾರ. ನಮ್ಮಲ್ಲಿ ನುಡಿಸ್ತಾರ, ಅವರಿಗೆ ವಡ್ಡಿ ವಾಲಗ ಶಿವಸ್ಥಾನ ಅದ. ಐದಪ್ಪ ಐತಿ. ಇಲ್ಲಿ ನಾವ್ ಏನು ಕೇಳುದ ಕೇಳಿದ್ರ ಏನಪ್ಪಾ? ವಡ್ಡಿ ವಾಲಗ ಶಿವಸ್ಥಾನ ಎಲ್ಲಿತ್ತು ಅಂತ ಕೇಳಿದ್ರೆ ಹಳ್ಳಿ ಹಳವಾಲ ದಿಲ್ಲಿ ಭಾಷಾನ ಪಟ್ಟಣದಾಗ ಇವ್ರು ವಡ್ಡಿ ವಾಲಗ ಶಿವಸ್ಥಾನ ಇತ್ತು. ಹಿಂಗ ಹೇಳ್ತಾರ್ರಿ ನೀವು. ಅದು ಜಕ್ಕಪ್ಪ ಮಾಳಪ್ಪನ ಕೈವಾಸಿ ಆಗಬೇಕಂತೇಳಿ ಶಿಲೇದ ಲಿಪಿ ಮ್ಯಾಗ ಬರೆದಿತ್ತು. ಹೌದಪ್ಪ, ವಡ್ಡಿ ವಾಲಗ ಶಿವಸ್ಥಾನ ಹಳ್ಳಿ ಹಣಬಾರ ದಿಲ್ಲಿ ಭಾಷಾನ ಪಟ್ಟಣದೊಳಗಿತ್ತು. ಅದು ಜಕ್ಕಪ್ಪ ಮಾಳಪ್ಪನ ಕೈವಾಸಿ ಆಗಬೇಕಂತ ಶಿಲೇದ ಲಿಪಿ ಮ್ಯಾಗ ಬರೆದಿತ್ತು. ಹೌದು. ಅದು ಜಕರಾಯ ಮಾಳಿಂಗರಾಯ್ ಹೋಗಿ ಅದನ್ನು ವಶಪಡಿಸ್ಕೊಂಡು ವಡ್ಡಿ ವಾಲಗ ಶಿವಸ್ಥಾನ ಪಡ್ಕೊಂಡ್ರು. ಹೌದು ಹೌದು ಅಲ್ಲಿದಿಂದ ಇವ್ರಿಗೆ ವಡ್ಡಿ ವಾಲಗ ಶಿವಸ್ಥಾನ ಬತ್ತು ಅಂತ ಹೇಳ್ತಾರ. ಬತ್ತತ್ ಕೆಲವೊಬ್ರು ಹಿಂಗ್ ಹೇಳ್ತಾರ. ಹೌದು ಶಿಲೇದ ಲಿಪಿ ಮ್ಯಾಗೆ ಇತ್ತು, ಅವ್ರಿಗೆ ಬರ್ಬೇಕಂತ ಅದು ಬರ್ದಿತ್ತು. ಹೌದು ಅದು ವಡ್ಡಿ ವಾಲಗ ಶಿವಸ್ಥಾನ ಐತಿ ಅಂತ ಹೇಳಿ ಹೇಳ್ತಾರ. ಹೌದು. ನನಗೆ ಇಲ್ಲಿ ಒಂದು ಪ್ರಶ್ನೆ ಇವ್ರಿಗೆ ಏನು ಕೇಳುದಂದ್ರ, ಏನಪ್ಪಾ? ಈ ಜಕ್ಕಪ್ಪ ಮಾಳಪ್ಪನಕ್ಕಿಂತ ಪೂರ್ವದಲ್ಲಿ 7 ತಲೆಮಾರ ಆಗ್ಯದ. ಯಾಯಪ್ಪ ಅವರು? ಆಲಕರಾಯ್, ಪಾಲಕರಾಯ್, ಕರಿಗೌಡ, ಕೆಂಚಗೌಡ, ಸೋಮರಾಯ್, ತುಕ್ಕಾಪರಾಯ್, ಜಕರಾಯ್, ಮಾಳಿಂಗರಾಯ್. ಹೌದಾ? 7ನೇ ತಲಿ ಬಂದು ಮಾಳಿಂಗರಾಯ್ಗೆ ಬಂದದ್ರಿ. ಬಂದದ. ಹಿಂದ 6 ತಲೆಮಾರ ಹಿಡ್ಕೊಂಡು ವಡ್ಡಿ ವಾಲಗ ಶಿವಸ್ಥಾನ ಏನ್ ಇತ್ತು ಏನು ಇಲ್ಲೋ? ಏನ್ ಇಲ್ಲ. ಇತ್ತಂದ್ರ ಒಂದೇಳಕ್ ಹಿಂದೆ ಇತ್ತಂದ್ರೆ ಇಲ್ಲಿ ಜಕ್ಕಪ್ಪ ಮಾಳಪ್ಪನ ಕೈವಾಸ ಯಾಕೆ ಆಗ್ಬೇಕಾಗಿತ್ತು, ಅದನ್ನ ಯಾಕೆ ಬರಿಬೇಕಾಗಿತ್ತು? ಹೌದು. ಇಲ್ಲ ಅಂದ್ರಿ ಅಂದ್ರ ಹಿಂದ ಇಲ್ಲ ಅಂದ್ರೆ ವಡ್ಡಿ ವಾಲಗ 7 ತಲೆಮಾರು ಹಿಡ್ಕೊಂಡು ಹಬ್ಬ ಹುಣ್ಣಿಮೆ ಕಾರ್ಯಕ್ರಮ ಆಗತಿವೋ ಏನು ಇಲ್ಲ ಹೇಳ್ತಾರ. ಹೌದು ಹೌದು ಹಿಂಗೆ ತಲೆಯಾಗ ತೋರಿ ಪ್ರಶ್ನೆ ಹಂಗದ. ಎಲ್ಲ ತೊಗೊಂಡ್ರ ಮಾಳಪ್ಪನ ಕೈವಾಸಿ ಆಗ್ಯದ ಶಿವಸ್ಥಾನ ಅಂದ್ರಿ ಅಂದ್ರ ಹೌದಾ? ಹಿಂದ 7 ತಲೆಮಾರು ಹಿಡ್ಕೊಂಡು ವಡ್ಡಿ ವಾಲಗ ಶಿವಸ್ಥಾನ ಇತ್ತು ಏನ್ ಇಲ್ಲೋ? ಹೌದು ಹೌದು. ಮತ್ ಹಿಂದ ಇಲ್ರಿ ಇಲ್ಲಿದೆ ಬಂದದಂದ್ರೆ ಅವ್ರ ಕಾರ್ಯಗಳ ಹೆಂಗ ಮಾಡಿದ್ರು ಹೇಳ್ತಾರಪ್ಪ ಅನ್ನುವಂತದ್ದು ಒಂದು ಹಾಲು ಮತದೊಳಗೆ ಪ್ರಶ್ನೆ ಕೇಳಿದೆವು. ಬಹಳಷ್ಟು ಮಾತಾಡಂಗಿಲ್ಲ. ಹೌದು.